ಇದಿಷ್ಟು ದರಿದ್ರ. ಆದರೆ ಇನ್ನೊಂದು ಜೀವನದಲ್ಲಿ 12-13 ವರ್ಷದ ಮಕ್ಕಳು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ದೊಡ್ಡ ದರಿದ್ರ ಅಲ್ಲ. ಅದನ್ನೇನು ಇನ್ಸ್ಟಾಗ್ರಾಮ್ ಅನ್ಕೊಂಡವರು, ಅವ್ರು ಹಾಕಳ ಕಾಚ ಅನ್ಕೊಂಡವರು. ನಾಕನ್ ಕೊಡಿ, ಹೆಂಗೆ ಬೇಕಂಗೆ ಯೂಸ್ ಮಾಡ್ತೀನಿ ಕೊಡಿಲಿ. ಇನ್ಸ್ಟ್ಯಾಂಡಲ್ ಏನು ಸರ್ ನಿಮ್ಮಿಬ್ಬರದು? ಏನು ಸರ್ ಇನ್ಸ್ಟ್ಯಾಂಡಲ್ ಅಂದರೆ ಇನ್ಸ್ಟಾಗ್ರಾಮ್ ಹೆಸರು? ಎಷ್ಟು ಚೆನ್ನಾಗೈತೆ ಅಲ್ಲ ಸರ್. 12-13 ವರ್ಷದ ಮಕ್ಕಳು ಇಟ್ಕೋತಾರೆ ಐಡಿಗಳು, ನೀವು ಕೇಳಬೇಕು. ಅಯ್ಯೋ ಬೆಂಕಿ ಬಿರುಗಾಳಿ. ಹಂಗೆ ಸ್ಕ್ರಾಲ್ ಮಾಡ್ತಿದ್ದೀನಿ ಒಂದು ದಿವಸ, ಇನ್ಸ್ಟಾ ಹ್ಯಾಂಡಲ್ ಹೆಸರು ಕ್ವೀನ್ ಆಫ್ ಎಲ್ ಬ್ಯಾಡಾಸ್. ವಾವ್, ಏನು ಕ್ಲಾಸಿಕ್ ಆಗಿ ಸ್ವ್ಯಾಗಿ ಆಗಿದೆ ಅಲ್ಲ ಅಲ್ವಾ. ನಂಗೆ ಇದು ನೋಡಿದ ತಕ್ಷಣ ಒಂದು ಕಡೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ಬಿಡ್ತು. ಈ ವಯಸ್ಸಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ. ಅಲ್ಲೇನಿದೆ, ಅದ್ರ ಕೆಳಗೆ ಏನಿದೆ, ಸುತ್ತ ಏನಿರ್ಬೋದು, ಆ ಥರ ಅಲ್ಲ. ನಾನು ಅದಕ್ಕೆ ಈ ಹೆಸರನ್ನ ನಾನು ಯಾಕೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬಾರ್ದು? ಕ್ವೀನ್ ಆಫ್ ಎಲ್ ಬ್ಯಾಡಾಸ್, ಅದನ್ನ ನರಕದ ರಾಣಿ ಕೆಟ್ಟುತಿಕ. ನಂಗೆ ಅಲ್ಲಿ ತನಕ ಕಲರ್ದು ಗೊತ್ತಿತ್ತು, ಕರಿದು, ಬಿಳಿದು, ಕೆಂದುದು, ಬ್ರೌನ್ದು. ಇದೇನಿದು ಒಳ್ಳೇದು ಕೆಟ್ಟದು? ಇವನು ಒಳ್ಳೆಯವನು, ಸುರ್ಬೇದಿ ಆಗಲಿ ಅವನಿಗೆ, ಇವನು ಕಾನ್ಸ್ಟಿಪೇಷನ್ ಕೂಡ ಕೆಟ್ಟವನು ಇವನು. ಆ ಥರದ್ದು ಏನಾದರೂ ಇದೆಯಾ ಸರ್? ಇಲ್ಲ ಅಲ್ವಾ. ಹಂಗೆ ಸ್ಕ್ರಾಲ್ ಮಾಡ್ತಿದ್ದೆ. ಇನ್ನೊಂದು ದಿವಸ ಒನ್ ಶಾ ಅಂತ ಹೇಳ ಹೆಸರು. ನಾನು ಇರೋಕ್ಕೆ ಚಾನ್ಸ್ ಇಲ್ವೇ? ಇಲ್ಲ, ಅವಳ ಐಡೆಂಟಿಟಿಗೋಸ್ಕರ ಅವಳೇ ಬಿಟ್ಟವಳ. ಏನಿದು ಅಂತ ಅವನ ಅಕ್ಕನ ಬಯೋ ನೋಡ್ತಾ ಇದ್ದೀನಿ. ಅವಳು ಐಶಾ ಅಂತೆ. ಏನು ಕ್ರಿಯೇಟಿವಿಟಿ ಗುರು ಅಲ್ವಾ. ನಿಮ್ಗಿತ್ತ ಮೇಡಮ್ ಈ ಥರ ಕ್ರಿಯೇಟಿವಿಟಿ? ನಾನು ಈ ಕ್ರಿಯೇಟಿವಿಟಿ ನೋಡಿ ಸುಮ್ಮನಾಗಿರಲಿಲ್ಲ. ಟಕ್ಕಂತ ಫೋನ್ ತೆಗ್ದೆ, ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಲೇ ಎಲ್ಲಿದ್ಯಾ, ನೀನೊಂದು ಕೆಲಸ ಮಾಡಿ, ನೀನು ಇನ್ಸ್ಟಾ ಹ್ಯಾಂಡಲ್ ಚೇಂಜ್ ಮಾಡು. ಏನಂತಾನು ಅಂತಂದ್ಲು. ನೀನು 3 ಶಾ ಅಂತ ಇಟ್ಕಳೆ. ಯಾಕೋ ನಿನ್ನ ಅಕ್ಕ ನೀನು 3 ಶಾ ಅಲ್ವಾ? ಈ ದರಿದ್ರ ಎಲ್ಲ ನೋಡೋಕ್ಕಾಗಲ್ಲ ಗುರು. ಇದು ಅಂದರೆ ಯಾಕೆ ಮೇಡಮ್ ನಿಮ್ಮ ಮಗ ಹಂಗೆ ಇಟ್ಕೊಂಡವನ? ಈ ಥರದ್ದು ಒಂದು 12 ವರ್ಷದ ಹುಡುಗ ನಮ್ಮ ಮನೆ ಪಕ್ಕ ಅವನೇ. ಅವ್ರದ್ದು ಏನು ಪ್ರಾಬ್ಲಮೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಅವನೇ. ಏನು ಗೊತ್ತಾ ಇಡೀ ಮೋಮ್ ಕಾಲ್ ಮಿ ಪ್ರಿನ್ಸ್. ನಮ್ಮ ಮನೆ ಪಕ್ಕನೇ ಇರೋದು. ಅವರಮ್ಮ ದಿನ ಬೆಳಗ್ಗೆ 7 ಗಂಟೆ ಆದರೆ, ಅಯ್ಯೋ ನಿನ್ನೆ ಯಾರ ಬದಲಿ ಒಂದು ಎಗಣ ಎತ್ತ ಬಿಡ್ಬೇಕಾಗಿತ್ತು ನಾನು. ಕಚಡ ನನ್ನ ಮಗನೇ, ನಿಮ್ಮಪ್ಪ ಅವತ್ತು ಗೋಡೆ ಕಡೆ ತಿರುಗಿದ್ರೆ ಸರಿಯಾಗೋದು. ಇನ್ನು ಎಲ್ಲಿಂದ ಪ್ರಿನ್ಸ್ ಅಂತ ಕರೆದ್ರು ಗೊತ್ತಿಲ್ಲ ಅವರು. ಹೇಳ್ದೆ ಬೇಡ ಬೇಡ ಅಂತ ನನ್ನ ಕಡೆನೇ ತಿರ್ಕೊಂಡ ಅವತ್ತು ಓರಿಗಳಂಗೆ. ಆ ಹುಡುಗ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟವನೆ. ನನ್ನ ಬಿಡ್ತಿಲ್ಲ, ಅಣ್ಣ ಫಾಲೋ ಮಾಡಿ ಅಂತ. ಇಲ್ಲ ಅನ್ನಂಗಿಲ್ಲ. ಈ ವಯಸ್ಸಿನ ಮಕ್ಕಳು ಕುರ್ಕುರೆ ಕೊಲೆ ಮಾಡಿಬಿಡ್ತಾರೆ. ಏರಿಯಾ ಹುಡುಗ ಬೇರೆ. ಮಾಡ್ತೀನಪ್ಪ, ಫಾಲೋ ಮಾಡಿದೆ ಗುರು. ನನ್ನ ಹಣೆ ಬರೋಕ್ಕೆ ರೀಲ್ಸ್ಗಳು ನೋಡ್ಬೇಕು ಸರ್ ನೀವು. ಒಂದು ರೀಲ್ಸ್ ಹಾಕ್ಬಿಟ್ಟು ಕಳಿಸೋನು ನನಗೆ ಲೈಕ್, ಕಮೆಂಟ್, ಶೇರ್ ಮಾಡಲ್ಲ. ಕುರ್ಕುರೆ ಆಯಿತಾ, ಕಳಿಸೋನೆ ಆ ಥರ. ನಾನು ನೋಡಿದೆ. ಏನು ರೀಲ್ಸ್ ಗೊತ್ತಾ ಸರ್ ಅದು? KGF 2 ಬೂಮಲ್ಲಿ ಇತ್ತು ಗೊತ್ತಾ? ಒಂದು ಡೈಲಾಗ್ ಇತ್ತು ಗೊತ್ತಾ? ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಲವ್ಡೆ 12 ವರ್ಷ ನಿನಗೆ. ಸಮ್ಮರಲ್ಲಿ 2 ಮಾವಿನ ಎಕ್ಸ್ಟ್ರಾ ತಿನ್ಬಿಟ್ರೆ ಆಗ ಬೇದಿ ಅವಾಯ್ಡ್ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ವೈಲೆನ್ಸ್ ಈ ದರಿದ್ರ ಹಾಳಾಗೋಗ್ಲಿ. ಇನ್ನೊಂದು ದಿವಸ ಸ್ಟೋರಿ ಹಾಕೋನ್ ಸರ್, ಫುಲ್ ಸ್ಯಾಡ್ BGM. ಒಂದಷ್ಟು ಟೈಪ್ ಮಾಡಾಕೋನೆ. ಏನು ಹಾಕೋನೆ ಅಂತ ಓದ್ತೀನಿ. ಗಾಡ್ ಗಿವ್ ಬ್ಯಾಕ್ ಮೈ ಗುಡ್ ಓಲ್ಡ್ ಡೇಸ್ ವೇರ್ ಐ ಯೂಸ್ ಟು ಲಾಫ್ ವಿತ್ ಮೈ ಕಂಪ್ಲೀಟ್ ಆರ್ಟ್. ಏನು ಸ್ಪರ್ಮಲ್ಲಿ ಇದ್ದಂಗೆ ನಗ್ತಾ ಇದ್ದ ಹಂಗಾದ್ರೆ ನೀನು? ಹೇಳು. 12 ವರ್ಷ, ನಾನು 12 ವರ್ಷ ಇದ್ದಾಗ ಹೇಳ್ತೀನಿ ಕೇಳಿ. ದಿನ ಸ್ಕೂಲಿಗೆ ಲೇಟ್ ನಾನು.
ಯಾಕೆ ಒಂದು ವಿ ಶೇಪ್ ಕಾಚ ಬರೋದು, ಇದರಲ್ಲಿ ಹಿಂದೆ ಅದು ಮುಂದೆ ಅದು. ಸ್ನಾನ ಆಗಿದ ತಕ್ಷಣ ಕನ್ಫ್ಯೂಷನ್ ನನಗೆ, ಯಾವಾಗಲೂ ಉಲ್ಟಾ ಹಾಕೊಳ್ಳುವೆ. ನಮ್ಮಮ್ಮ ನಾಯಿ ಹೊಡೆಯೋರು ನನ್ನ. ಈ ಥರ ಕತೆ ನಮ್ಮದು. ಎಷ್ಟು ಜನ ಇಲ್ಲಿ ಕರ್ಬೇನ್ ಸೊಪ್ಪು ಥರ ಕೊತ್ತಂಬರಿ ಸೊಪ್ಪು ತಗೊಬಂದು ಹೊಡ್ಸ್ಕೊಂಡಿದ್ದೀರಾ ಅಲ್ವಾ? ನಮ್ಗೆ ಎಲ್ಲಿ ಗೊತ್ತಿತ್ತು ಮೇಡಮ್ ಇವೆಲ್ಲ. ಈ ಥರ ಈಗಿನ ಜನ್ರೇಷನ್ನು. ಯಪ್ಪ, ಇದಿಷ್ಟೊಂದು ಕಾಟ ತಡಿಬೋದು. ಈ 50+ ಅವ್ರು ಯೂಸ್ ಮಾಡ್ತಾರೆ, ಅವ್ರು ನೋಡಬೇಕು. ಅವ್ರು ಫೋನ್ ಯೂಸ್ ಮಾಡೋದು ಒಂದು ಅದ್ಭುತ. ಅದರಲ್ಲಿ ಕಟ್ಟೆಯಲ್ಲಿ ಕೂತಿರ್ತಾರೆ ಅಂಕಲ್ಗಳು. ಆ ಮೈಕಿಗೆ ಯಾವ ಬೋಳಿ ಮಗ ಫೋನಿಗೆ ಮೈಕ್ ಆಪ್ಷನ್ ಕೊಟ್ನೋ ಅವ್ನು ಸಿಗ್ಬೇಕು ನನಗೆ. ಮತ್ತು ಅವ್ರ ಸ್ಟೋರಿಗಳಾಗ್ತಾರಲ್ಲ, ಅದ್ರ ಕ್ಯಾಪ್ಷನ್ಗಳು ಓದ್ಬೇಕು ಸರ್ ನೀವು. ಬೆಂಕಿ ಇನ್ನುವೇ ಅದು. ಒಬ್ರು ಅಂಕಲು ಅವ್ರ ಹೆಂಡ್ತಿ ಜೊತೆ ವಂಡರ್ಲಾಗ್ ಹೋಗೋವ್ರೆ, ಖುಷಿ ಹೋಗಿರಲಿ. ಅವ್ರ ಹೆಂಡ್ತಿ ಜೊತೆ ಫೋಟೋ ಹಾಕೋವ್ರೆ, ಪಕ್ಕದಲ್ಲಿ ವಂಡರ್ಲಾ ಪಿಕ್ ಹಾಕೋವ್ರೆ, ಕೆಳಗಡೆ ಕ್ಯಾಪ್ಷನ್ ಹಾಕೋವ್ರೆ. ಏನಂತ? ಮೀ ಎಂಜಾಯಿಂಗ್ ಇನ್ ಮೈ ವೈಫ್ಸ್ ವಂಡರ್ಲಾ. ನಾನು, ಅಂಕಲ್ ಟಿಕೆಟ್ ಇದೆಯಾ, ಫ್ರೀ ಎಂಟ್ರಿನಾ? ಅಂಕಲ್ ಡ್ರೈ ಗೇಮ್ಸ್ ಇದೆಯಾ, ವೆಟ್ ಗೇಮ್ಸ್ ಇದೆಯಾ ಅಂಕಲ್? ಇನ್ನೊಬ್ಬರೊಬ್ರು ಟೆನ್ಷನಲ್ಲಿ ಏನಾಗ್ಬಿಟ್ಟವ್ನು, ಯಾವುದೋ ಅಂಕಲ್ ಅವ್ರ ಫ್ರೆಂಡ್ ಯಾರ ಜೊತೆನೋ ಫೋಟೋ ತೆಗ್ಸ್ಕೊಂಡು ಹಿಂಗೆ ಎಗ್ಲ ಮೇಲೆ ಕೈ ಹಾಕೊಂಡು ಮೈ ಮದರ್ ಫ್ರಮ್ ಅನದರ್ ಬ್ರದರ್ ಅಂತ ಹಾಕ್ಬಿಟ್ಟವ್ರೆ ಟೆನ್ಷನಲ್ಲಿ. ನನಗೂ ರಿಯಲೈಸ್ ಲೇಟೇ ಆಗಿದೆ ಅದುವೇ. ಇದೆಲ್ಲ ಆಗಿರೋ ರಿಯಲ್ ಇನ್ಸಿಡೆಂಟು. ಇದಿಷ್ಟೊಂದು ಕತೆ. ಆದರೆ ನನ್ನ ಫ್ರೆಂಡು ಅವ್ರ ತಾತಂದು ಬರ್ಡೇ ಅಂತ ಹಾಕಿದ್ದ. ಹೋಗ್ಲಿ ಬರ್ಡೇ, ಅವ್ನು ನಾರ್ಮಲಾಗಿ ಎಲ್ಲರೂ ಬರ್ಡೇ ಥರ ಹಾಕ್ಬಿಟ್ಟವನೆ. ಆ ತಾತಂಗೆ 71 ವರ್ಷ, ಅವ್ರದ್ದು ಇವತ್ತು 72 ವರ್ಷ. ಹಾಸ್ಪಿಟ್ಲಲ್ಲಿ ಅವರೇ, ಉಸಿರಾಟಕ್ಕೆ ಪ್ರಾಬ್ಲಮ್ ಅಂತ. ಕೆಳಗಡೆ ಹ್ಯಾಪಿ ಬರ್ಡೇ ತಾತ, ಪಾರ್ಟಿ ಹಾರ್ಡ್. ತಾತ ಹಾರ್ಡ್ ಅನ್ನೋ ಪದ ಕೇಳಿ ಮಿಯಾ ಬಂದರೆ ಆಗಲ್ಲ, ದಾರ ಕಟ್ಟಬೇಕು ನೀನು ಇವಾಗ. ಆಯ್ತಮ್ಮ, ವಯಸ್ಸಾಯ್ತು ನಮ್ಮದು. ಫೀಲ್ ಆಗಲ್ವಾ ತಾತಂಗೆ? ಏನು ಸೆನ್ಸ್ ಇಲ್ಲದೆ ಆಗ್ತಾರೆ. ಮತ್ತು ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಬಿಡ್ತಾರೆ, ಅದ್ರ ಕೆಳಗಡೆ ಕಮೆಂಟ್ ಹೋದ ಮಜಾನೇ ಬೇರೆ. ಏನಂತೀರಾ ಸರ್? ನಾನೊಂದಷ್ಟು ರೀಲ್ಸ್ ಹೇಳ್ತೀನಿ ಕೇಳಿ, ಮಜಾ. ಫ್ಲಡ್ ಆಯ್ತು ಇವಾಗ ರೀಸೆಂಟಾಗಿ, ಗೊತ್ತಲ್ಲ? ಅಂದರೆ ತುಂಬ ಓವರ್ಫ್ಲೋ ವಾಟರ್ ಎಲ್ಲ ಐತಲ್ಲ. ಒಂದು ಡ್ಯಾಮಿಂದ ಬ್ರಿಡ್ಜ್ ಮೇಲೆ ನೀರು ತುಂಬ ಹರಿತೈತೆ. ಆ ಕಡೆಯಿಂದ ಒಬ್ರು ಅಂಕಲು ರೆಡ್ ಕಲರ್ ಪ್ಯಾಷನ್ ಗಾಡೀಲಿ ಅದನ್ನ ದಾಟಕ್ಕೆ ಹೋಗ್ತವ್ರೆ, ಫುಲ್ ನೀರು ತುಂಬಿಡೈತೆ. ಬೈ ಮಿಸ್ ಇನ್ನೊಂದು ಚೂರು ಹಿಂಗೆ ಹೋಗ್ಬಿಡೋರು, ಆದರೂ ಪಾರ್ ಮಾಡಿಬಿಟ್ರು. ಆ ವಿಡಿಯೋನ ಹಾಕೋರೆ ರೀಲ್ಸ್. ಕೆಳಗಡೆ ಕಮೆಂಟ್ ಸೆಷನ್ ತೆಗ್ದೆ. ಫಸ್ಟ್ ಕಮೆಂಟ್, ಮನೇಲಿ ನಿನಗೋಸ್ಕರ ಕಾಯ್ತಾ ಇರ್ತಾರೆ, ಜೀವನದಲ್ಲಿ ಆಟ ಆಡಬೇಡ ಈ ಥರ. ಚೆನ್ನಾಗಿತ್ತು, ಕೇರು. ಸೆಕೆಂಡ್ ಕಮೆಂಟು, ಯಾಕೆ ಹಿಂಗೆ ಮಾಡ್ತೀರಾ, ನಿಮ್ಮ ಹೆಂಡತಿ ಮಕ್ಕಳಿಲ್ವಾ ನಿಮಗೆ? ಕೇರು. ಥರ್ಡ್ ಕಮೆಂಟು ಹಿಂಗೆ ಇಷ್ಟುದ್ದಕ್ಕೆ, ಸೂಪರ್ ಆಟವಾದಿ ನೀನು. 4 ಆರ್ಟು, 4 ಸೂಪರ್. ಅದು ಯಾದ್ಮೇಲೆ ಒಂದಿಷ್ಟು ಸ್ಪೇಸ್ ಕೊಟ್ಟವ್ರೆ. ನಾನು ಏನಂತ ಕೆಳಗೆ ರೀಡ್ ಮಾಡ್ಕೊಡ್ತೀನಿ, ಚೂರಲ್ಲಿ ಉಣ್ಕೊಬಿಡ್ತಿದ್ದಲ್ಲ ಲೂಸ್ ಬೋಳಿ ಮಗನೇ. ಅವ್ರ ತಲೆಗೆ ಏನು ಬಂದಿರ್ಬೇಕು ಅವಾಗ? ಹಾಂ, ಇದೊಂಥರ. ಆದರೆ ಇನ್ನೊಂದು ರೀಲ್ಸು ಏನಂತ, ಪ್ರಿಯಕನ ಸಾವು ಲೈಂಗಿಕ ಕ್ರಿಯೆ ನಡುವೆ. ಆಯಿತಾ? ಶವ ಸಾಗಿಸಲು ಗಂಡನೇ ಸಹಾಯ ಮಾಡಿದ್ದನು. ಸ್ಟ್ರಾಟಜಿ ಹೆಂಗೈತೆ? ಕಮೆಂಟ್ ಸೆಕ್ಷನ್ ತೆಗಿಬೇಕು ನೀವು. ಮಸ್ತರೇ ಮಸ್ತ್. ಫಸ್ಟ್ ಕಮೆಂಟು, ಯುದ್ಧದ ನಡುವೆ ವೀರ ಮರಣ ಹೊಂದ ಯೋಧ. ಭಯ ಇರಲಿಲ್ಲ, ಆದರೂ ಶಸ್ತ್ರತ್ಯಾಗ. ಇನ್ನೊಂದು ಆಂಟಿನೇ ಹಾಕಿರೋದದು ನನ್ನ ಪ್ರಕಾರ. ಕೆಳಗಡೆ ಒಂದೇ ಲೈನು, ಬಿಲಾಲಿ ಮುಂಡೆ, ಇಷ್ಟೇ.